ಅಂಗನವಾಡಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಸಾರಿಗೆ ಬೆನ್ನಲ್ಲೇ ಮತ್ತೊಂದು ಪ್ರೊಟೆಸ್ಟ್ ಇದೀಗ. ಬಜೆಟ್ ಹೊತ್ತಲೇ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಡ್ತಾ ಇದೆ. ಸಿಡಿದೆದ್ದ ಅಂಗನವಾಡಿ ಕಾರ್ಯಕರ್ತರು. ಸಾರಿಗೆ ಬೆನ್ನಲ್ಲೇ ಮತ್ತೊಂದು ಪ್ರೊಟೆಸ್ಟ್. ಬಜೆಟ್ ಹೊತ್ತಲೇ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ. ಮಾರ್ಚ್ 2ರಂದು ಬೃಹತ್ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರಿಂದ ಬೆಂಗಳೂರು ಚಲೋ. ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರ ನಿರ್ಲಕ್ಷ್ಯ. ಸರ್ಕಾರ ಪ್ರತಿ ಬಾರಿ ಆಶ್ವಾಸನೆ ಕೊಡುತ್ತೆ ಅಷ್ಟೇ. ಇಲ್ಲಿಯವರೆಗೂ ಸಹಾಯಕಿಯರ ಬೇಡಿಕೆ ಈಡೇರಿಸಿಲ್ಲ. 16 ಬೇಡಿಕೆಗಳನ್ನ ಮುಂದಿಟ್ಟು ಹೋರಾಟ ಮಾಡ್ತೇವೆ. ಮಾರ್ಚ್ 2ರಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೇವೆ. ಈ ಬಾರಿ ನಮ್ಮ ಬೇಡಿಕೆ ಈಡೇರುವವರೆಗೂ ಮುಷ್ಕರ ನಿಲ್ಲಿಸಲ್ಲ. ಮಕ್ಕಳ ಪೌಷ್ಟಿಕ ಆಹಾರಕ್ಕೆ ಬರೀ 50 ಪೈಸೆ ಹಣ ಕೊಡ್ತಾರೆ. ಹಣ ಕಡಿಮೆ ಕೊಟ್ಟು ಆಹಾರ ಚೆನ್ನಾಗಿರ್ಬೇಕು ಅಂದ್ರೆ ಹೇಗೆ ಸಾಧ್ಯ? ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ ಅಂಗನವಾಡಿ ಕಾರ್ಯಕರ್ತೆಯರು. ಇದೀಗ ಸಾರಿಗೆ ನೌಕರರ ಪ್ರತಿಭಟನೆ ಬೆನ್ನಲ್ಲೇ ಮತ್ತೊಂದು ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆಗೆ ಇದೀಗ ಸಿದ್ಧತೆ. ಮಾರ್ಚ್ 2ರಂದು ಪ್ರತಿಭಟನೆಗೆ ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿರುವಂತದ್ದು. ಬೆಂಗಳೂರು ಚಲೋ ಮಾಡ್ತೀವಿ, ಮಾರ್ಚ್ 2ರಂದು ಬೃಹತ್ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ ಅನ್ನುವಂಥದ್ದು. ಅಂಗನವಾಡಿ ಕಾರ್ಯಕರ್ತೆಯರಿಂದ ಬೆಂಗಳೂರು ಚಲೋ ಮಾರ್ಚ್ 2ನೇ ತಾರೀಕಿನಂದು. ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತೆಯರನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಕೇಂದ್ರ ಅಂದ್ರೆ ಏನು? ಸರ್ಕಾರದ ಹಣನೂ ವ್ಯಯ ಆಗುತ್ತೆ ಸ್ವಾಮಿ. ನೀವು ಸರ್ಕಾರಿ ಶಾಲೆಯಲ್ಲಿ ತೆಗಿತೀರಾ LKG UKG, ಅದಕ್ಕೆ ಅಂಗನವಾಡಿಗೆ ಯಾವ ವಯೋಮಾನದ ಮಕ್ಕಳು ಇರಬೇಕು ಅನ್ನೋದನ್ನ 2 ಇಲಾಖೆಗಳು ಕೂತು ಚರ್ಚೆ ಮಾಡಬೇಕಾಗುತ್ತೆ. ಚರ್ಚೆ ಮಾಡಿ ನಮಗೆ ತೊಗೊಂಡು ಬನ್ನಿ. 3ರಿಂದ 6 ವರ್ಷದ ಮಕ್ಕಳು, 0ಯಿಂದ 6 ವರ್ಷದ ಮಕ್ಕಳು ICDS ಮಕ್ಕಳು, ಅವರನ್ನು ನೀವು 3ರಿಂದ 4 ವರ್ಷದಿಂದ ಸರ್ಕಾರಿ ಶಾಲೆಗೆ LKG UKGಗೆ ಬರಬೇಕಂದ್ರೆ ಏನು ಅನ್ನೋದ್ರ ಬಗ್ಗೆ ಇಡೀ ಇಲಾಖೆ ಕೂತು ಮಾತಾಡಬೇಕಾಗತ್ತೆ. ಗ್ರಾಮೀಣಾಭಿವೃದ್ಧಿಯಿಂದ ಕೂಡ ಅವರು ಶಿಶುಪಾಲನಾ ಕೇಂದ್ರ ಮಾಡ್ತಾ ಇದ್ದಾರೆ. ಅವರು ಏನು ಒಂದು ಕೇಂದ್ರ ಹಾಕ್ಬಿಡ್ಬೇಕು, ಅಲ್ಲೊಂದು ಸಂಬಳ ಯಾರನ್ನೋ ಒಬ್ಬರನ್ನ ಅಪಾಯಿಂಟ್ ಮಾಡ್ತಾರೆ. ಅಲ್ಲಿ ಕೂಡ ಮಕ್ಕಳನ್ನು 3ರಿಂದ 6 ವರ್ಷದ ಮಕ್ಕಳನ್ನೇ ಕರ್ಕೊಳ್ತಾರೆ. ಶಿಶುಪಾಲನಾ ಕೇಂದ್ರ ಅಂದರೆ ಏನು? ಮಕ್ಕಳನ್ನ ಕೆಲ್ಸಕ್ಕೆ ಹೋಗ್ತಕ್ಕಂಥ ಮಹಿಳೆಯರ ಮಕ್ಕಳನ್ನ ನೋಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅಂತ ತಾವು ಹೇಳ್ತೀರಿ. ಅಲ್ಲಿ ನಡೀತಾ ಇರೋದು ಹಾಗಲ್ಲ. ಸುಮ್ಮನೆ ವ್ಯಯ ಆಗ್ತಾ ಇದೆ. ಆ ಸೆಂಟ್ರ್ ಆನ್ ಆಗ್ತಾ ಇದೆ. ಆನ್ ಆಗಿದ್ದ ಸೆಂಟ್ರು ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇಲ್ಲ. ಇದೇ ರೀತಿ ಸರ್ಕಾರದ ಹಣವನ್ನು ವ್ಯಯ ಮಾಡ್ಕೊಳ್ಳೋ ಬದಲು ಇಲ್ಲಿ ಚರ್ಚೆ ಮಾಡಿ ಏನೆಲ್ಲ ಅಂಗನವಾಡಿಗಳಲ್ಲೂ ಊರಿನಲ್ಲೂ ಕೂಡ ಅಂಗನವಾಡಿ ಇದೆ, ಆ ಅಂಗನವಾಡಿಗಳಿಗೆ ಹೆಚ್ಚು ಸವಲತ್ತುಗಳನ್ನು ಕೊಟ್ಟು ಅಲ್ಲಿ ಪರಿಪೂರ್ಣವಾಗಿ ಕೆಲಸವನ್ನು ತಗೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಏನು ಅಂಗನವಾಡಿ ಮಕ್ಕಳಿಗೆ ಏನು ಪೌಷ್ಟಿಕ ಆಹಾರ ವೆಚ್ಚವನ್ನು ಕೊಡ್ತಾ ಇದ್ದಾರೆ, 50 ಪೈಸೆ ಕೊಡ್ತಾರೆ ಅಂಗನವಾಡಿ ಮಕ್ಕಳಿಗೆ ಅನ್ನ ಸಾಂಬಾರು ಮಾಡೋದಕ್ಕೆ. ತರಕಾರಿ ವೆಚ್ಚ 50 ಪೈಸೆ, 10 ಮಕ್ಕಳಿಗೆ 5 ರೂಪಾಯಿಗೆ ಏನು ತರಕಾರಿ ಬರುತ್ತೆ ನೀವೇ ಯೋಚನೆ ಮಾಡಿ. ಯಾವ ರೀತಿ ಅವರು ಸಫರ್ ಪಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದನ್ನು ತನ್ನ ಕೈಯಿಂದ ತಾವೆಲ್ಲ ನೋಡ್ತೀರಿ ಮಾಧ್ಯಮದ ಮುಖಾಂತರ. ಬರ್ತಾರೆ ಒಬ್ಬರು DC, ಏನು ಸಾರು ಮಾಡಿದ್ಯಾ ಅಂತ ಹೀಗೆ ನೋಡ್ತಾರೆ. ನೋಡಿದಾಗ ಇಲ್ಲಿ ತರಕಾರಿ ಇಲ್ಲ ಇದಿಲ್ಲ ಅಂದರೆ ಆಕೆ ಹೇಳೋದೇನು ಕೇಳಕ್ಕೆ ತಯಾರಿಲ್ಲ. 50 ಪೈಸೆ ಕೊಡ್ತಾರೆ ಅಂತಲೂ ಹೇಳಕ್ಕೆ ತಯಾರಿಲ್ಲ. ಹೇಗಿತ್ತು ಅಂಗನವಾಡಿಲಿ ನೋಡಿ ಹಿಂಗಿದೆ ಅಂತ ಒಂದು ಪ್ರದರ್ಶನ ಬರ್ತಾ ಇರುತ್ತೆ. ಅದಕ್ಕೆ ಕಾರಣಕರ್ತರು ಯಾರು? ಇಲಾಖೆ. ಇದನ್ನು ನೀವು ಸರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸರ್ಕಾರದ ಹಣನೂ ವ್ಯಯ ಆಗುತ್ತೆ ಸ್ವಾಮಿ. ನೀವು ಸರ್ಕಾರಿ ಶಾಲೆಯಲ್ಲಿ ತೆಗಿತೀರಾ LKG UKG, ಅದಕ್ಕೆ ಅಂಗನವಾಡಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ ಅಂಗನವಾಡಿ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ, ಒಂದು ಕಡೆ ಇದೀಗ ಕಾರ್ಯಕರ್ತರು ಸಹಿತ ಮಾರ್ಚ್ 2ಕ್ಕೆ ಪ್ರತಿಭಟನೆ ಮಾಡಬೇಕು ಅಂತ ಮುಂದಾಗಿರೋದು. ಮತ್ತೊಂದು ಕಡೆ ಆಹಾರದ ವಿಚಾರದಲ್ಲಿ 50 ಪೈಸೆ ಕೊಡ್ತಾರೆ ತರಕಾರಿಗೆ ಒಂದು ಮಗುವಿಗೆ ಅಂತ ಅಂದಾಗ, ಅಂದ್ರೆ ಸರ್ಕಾರ ಯಾವ ರೀತಿಯಾದಂತ ಯೋಜನೆ ಕಲ್ಪಿಸಿಕೊಟ್ಟಿದೆ ಹೇಗೆ ಅಂತ? ಎಸ್ ವನಿತಾ, ಸದ್ಯಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಪ್ರೊಟೆಸ್ಟ್ ಮಾಡುವುದಕ್ಕೆ ಈಗ ಮಾರ್ಚ್ 2ನೇ ತಾರೀಕನ್ನ ನಿಗದಿಪಡಿಸಿರುವಂತಹದ್ದು. ಸುಮಾರು 15,000ಕ್ಕಿಂತ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು ಜೊತೆಗೆ ಸಹಾಯಕಿಯರು ಸಹ ಭಾಗಿಯಾಗುವಂತಹ ಸಾಧ್ಯತೆ ಇರುವಂತದ್ದು. ಏನಿಲ್ಲ ಅಂದ್ರೂ 1.5 ಲಕ್ಷಕ್ಕೂ ಹೆಚ್ಚು ವರ್ಕರ್ಸ್ಗಳು ಈಗ ಅಂಗನವಾಡಿ ಕಾರ್ಯಕರ್ತೆಯರು ಇರುವಂತಹದ್ದು. ಇದರಲ್ಲಿ 15ರಿಂದ 30,000ವರೆಗೂ ಸಹ ಬಂದು ಫ್ರೀಡಂ ಪಾರ್ಕ್ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೇನು ಮೊದಲನೇ ಬಾರಿ ಅಲ್ಲ. ಅವರು ಕಳೆದ ವರ್ಷವೂ ಸಹ ಏನು ಬಜೆಟ್ ಮಂಡನೆಗಿಂತ ಮುಂಚಿತವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ರು. ಸರ್ಕಾರ ಅವರಿಗೆ ಒಂದು ರೀತಿಯಲ್ಲಿ ಆಶ್ವಾಸನೆ ನೀಡುವುದರ ಮುಖಾಂತರವಾಗಿ ಪ್ರೊಟೆಸ್ಟ್ ಅನ್ನ ಹಿಂತೆಗೆದುಕೊಳ್ಳುವುದಕ್ಕೆ ಹೇಳಿತ್ತು. ಆದ್ರೆ ಸದ್ಯಕ್ಕೆ ಬಂದಿರುವಂತಹ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಅವರು 16 ಬೇಡಿಕೆಗಳನ್ನಿಟ್ಟು ಈಗ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಸರ್ಕಾರ 16 ಬೇಡಿಕೆಯನ್ನ ಈಡೇರಿಕೆ ಮಾಡುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಇರುವಂತದ್ದು. ಜೊತೆಗೆ ತುಂಬಾ ಬೇಸರದ ವಿಚಾರ ಅಂತಂದ್ರೆ,
3ರಿಂದ 4 ತಿಂಗಳವರೆಗೂ ಸಹ ಅವ್ರಿಗೆ ಏನು ಅಂಗನವಾಡಿಯ ಬಾಡಿಗೆಯನ್ನು ಸಹ ಕೊಡೋದಿಲ್ಲ. ಆ ಅಂಗನವಾಡಿಗೆ ಬಾಡಿಗೆಯನ್ನ ಅವ್ರು ಕೊಡದೇ ಇದ್ದಾಗ ಅದನ್ನ ಕಟ್ಟುವಂತಹ ಕೆಲಸವನ್ನ ಅಂಗನವಾಡಿ ಟೀಚರ್ಸ್ಗಳಾಗಿರ್ಬೋದು, ಜೊತೆಗೆ ಸಹಾಯಕಿಯರು ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ. ಇನ್ನು ಪೌಷ್ಟಿಕಾಂಶದ ಆಹಾರವನ್ನ ಕೊಡಿ ಅಂತ ಹೇಳ್ತಾರೆ, 30 ಪೈಸೆ ರೂಪಾಯಿಯನ್ನ ನಿಗದಿ ಮಾಡ್ತಾರೆ. ಸೊ ಏನಾದ್ರೂ ಹೆಚ್ಚು ಕಮ್ಮಿ ಅಂದ್ರೆ ಈಗ ಏನೋ ಸಾರಲ್ಲಿ ಸೊಪ್ಪು ಇಲ್ಲದೆ ಇದ್ದಾಗ ಅದನ್ನ ನೀವು ಸೊಪ್ಪು ಹಾಕ್ತಿಲ್ಲ, ಚೆನ್ನಾಗಿ ಮಾಡ್ತಿಲ್ಲ ಅನ್ನುವಂತಹ ಬ್ಲೇಮ್ ಅನ್ನ ನಮ್ಮಲ್ಲಿ ಮಾಡ್ತಾರೆ. ನೀವು ಕೊಡ್ತಾ ಇರುವಂತಹ ಗೌರವಧನ ಏನಿದೆ ಅದು ಹೆಚ್ಚಳ ಇಲ್ಲ, ಜೊತೆಗೆ ನೀವು ಪೌಷ್ಟಿಕಾಂಶಕ್ಕೆ ಏನ್ ಕೊಡ್ತಾ ಇದ್ದೀರಾ ಅದು ಸಹ ಸರಿಯಾಗಿ ನಮ್ಗೆ ತಲುಪ್ತಾ ಇಲ್ಲ. ತುಂಬಾ ಡಿಲೇ ಮಾಡಿ ಹಣ ನಮ್ ಕೈ ತಲುಪುತ್ತೆ. ಜೊತೆಗೆ ಅದನ್ನ ಹೆಚ್ಚಳ ಮಾಡಿದ್ರೆ ನಾವು ತರಕಾರಿಯನ್ನ ಜಾಸ್ತಿ ತರ್ಬೋದು, ದಿನದಿಂದ ದಿನಕ್ಕೆ ದಿನಸಿ ಬೆಲೆ ಸಹ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ಎಲ್ಲವನ್ನ ಸರ್ಕಾರ ಗಮನಿಸಬೇಕು ಅನ್ನುವಂಥದ್ದನ್ನ ಒಂದ್ ಕಡೆ ಆದ್ರೆ, ಇನ್ನು ಏನು ಹೆಣ್ಮಕ್ಳಿಗೆ ಋತುಚಕ್ರದ ಸಂದರ್ಭದಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ, ಅದು ನಮಗೂ ಸಹ ಅಪ್ಲೈ ಆಗ್ಬೇಕು. ವರ್ಷದಲ್ಲಿ 10-20 ರಜೆ ಇರುತ್ತೆ, ಅದರಲ್ಲಿ 10 ಹೆಲ್ತ್ ಇಶ್ಯೂಸ್ ಆಗಿ ರಜೆಯನ್ನ ನಮ್ಗೆ ಕನ್ಸಿಡರ್ ಮಾಡಿದ್ರೆ, ಅದ್ರಲ್ಲಿ ಇದು ಒಂದನ್ನ ಸಹ ಆಡ್ ಮಾಡಿದ್ರೆ ನಮ್ಮ ಸಹಾಯಕರಿಗೆ ಹೆಲ್ಪ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು 16 ಬೇಡಿಕೆಗಳನ್ನ ನೀಡೋದ್ರ ಮುಖಾಂತರವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಮತ್ತೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಸರ್ಕಾರ ಈ 15 ಬೇಡಿಕೆಗಳನ್ನ ಒಪ್ಪಿಕೊಳ್ಳುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಆದ್ರೆ ಈಗ ಸದ್ಯಕ್ಕೆ ಏನು ಮೇಜರ್ ಆಗಿ ಬೇಕಾಗಿದೆ ಆ ಎಲ್ಲವನ್ನ ಕೊಟ್ರೆ ನಮ್ಗೆ ಸಹಾಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ರು. ಇನ್ನು ಇನ್ನೇನು 10 ದಿನಗಳಲ್ಲಿ ಮತ್ತೆ ಅವರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅವತ್ತಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಬಜೆಟ್ ಅಲ್ಲಿ ಏನಾದ್ರು ಮಂಡನೆ ಮಾಡುತ್ತಾ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿರುವಂತದ್ದು. ವನಿತಾ, ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗೆ.